ಫೆಬ್ರವರಿ 28 ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದಿನ ಶುಭ ಸಂದೇಶ, ಒಂದು ಕೋತಿ, ಒಂದು ಕತ್ತೆ ಮತ್ತು ನಾನು. ಜೇಮ್ಸ್ ಬ್ಯಾಂಕ್ಸ್ ಅವರಿಂದ. ಇಂದಿನ ಸತ್ಯವೇದದ ಭಾಗ ಅರಣ್ಯಕಾಂಡ ಅಧ್ಯಾಯ 22 ವಚನ 21ರಿಂದ ವಚನ 31ರವರೆಗೆ. ಬೆಳಿಗ್ಗೆ ಬಿಳಾಮನು ತನ್ನ ಕತ್ತೆಗೆ ತಡಿ ಹಾಕಿಸಿ ಮೋವಾಬ್ಯರ ಪ್ರಧಾನರ ಜೊತೆಯಲ್ಲಿ ಹೊರಟನು. ಅವನು ಹೋದದರಿಂದ ದೇವರಿಗೆ ಕೋಪ ಉಂಟಾಯಿತು. ಯೆಹೋವನ ದೂತನು ಅವನಿಗೆ ಎದುರಾಳಿಯಾಗಿ ದಾರಿಯಲ್ಲಿ ನಿಂತುಕೊಂಡನು. ಬಿಳಾಮನು ತನ್ನ ಕತ್ತೆಯ ಮೇಲೆ ಹತ್ತಿಕೊಂಡಿದ್ದನು. 2 ಆಳುಗಳು ಅವನ ಸಂಗಡ ಇದ್ದರು. ಯೆಹೋವನ ದೂತನು ಬಿಚ್ಚುಕತ್ತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ದಾರಿಯಲ್ಲೇ ನಿಂತಿರುವುದನ್ನು ಆ ಕತ್ತೆ ನೋಡಿ ದಾರಿಯನ್ನು ಬಿಟ್ಟು ಅಡವಿ ಕಡೆ ಹೋಯಿತು. ಕತ್ತೆಯನ್ನು ದಾರಿಗೆ ತಿರುಗಿಸುವುದಕ್ಕೆ ಬಿಳಾಮನು ಅದನ್ನು ಹೊಡೆದನು. ಆಮೇಲೆ ಯೆಹೋವನ ದೂತನು ದ್ರಾಕ್ಷೆ ತೋಟಗಳ ಸಂದಿನಲ್ಲಿ ನಿಂತುಕೊಂಡನು. 2 ಕಡೆಯಲ್ಲಿಯೂ ಗೋಡೆ ಇತ್ತು. ಕತ್ತೆ ಯೆಹೋವನ ದೂತನನ್ನು ನೋಡಿ ಗೋಡೆಗೆ ಒತ್ತಿಕೊಂಡು ಬಿಳಾಮನ ಕಾಲನ್ನು ಆ ಗೋಡೆಗೆ ಇರುಕಿಸಲು ಅವನು ಅದನ್ನು ತಿರುಗಿ ಹೊಡೆದನು. ಆಗ ಯೆಹೋವನ ದೂತನು ಮುಂದೆ ಹೋಗಿ ಎಡಬಲಕ್ಕೆ ತಿರುಗಲಿಕ್ಕೆ ದಾರಿಯಿಲ್ಲದ ಇಕ್ಕಟ್ಟಾದ ಸ್ಥಳದಲ್ಲಿ ನಿಂತುಕೊಂಡನು. ಕತ್ತೆಯು ಅವನನ್ನು ನೋಡಿ ಬಿಳಾಮನ ಕೆಳಗೆ ಅಣಗಿಕೊಂಡಾಗ ಬಿಳಾಮನು ಸಿಟ್ಟುಗೊಂಡು ತನ್ನ ಕೈಕೋಲಿನಿಂದ ಹೊಡೆದನು. ಆಗ ಯೆಹೋವನು ಆ ಕತ್ತೆಗೆ ಮಾತಾಡುವ ಶಕ್ತಿಯನ್ನು ಕೊಡಲಾಗಿ ಅದು ಬಿಳಾಮನನ್ನು, ನೀನು 3 ಸಾರಿ ನನ್ನನ್ನು ಹೊಡೆದದ್ದೇಕೆ? ನಾನು ನಿನಗೇನು ಮಾಡಿದ್ದೇನೆ ಎಂದು ಕೇಳಿತು. ಅದಕ್ಕೆ ಬಿಳಾಮನು, ನೀನು ಇಷ್ಟ ಬಂದಂತೆ ನನ್ನನ್ನು ಆಡಿಸಿದೀಯಲ್ಲ. ನನ್ನ ಕೈಯಲ್ಲಿ ಕತ್ತಿ ಇದ್ದರೆ ನಿನ್ನನ್ನು ಕೊಂದು ಹಾಕಿ ಬಿಡುತ್ತಿದ್ದೆ ಅಂದನು. ಅದಕ್ಕೆ ಆ ಕತ್ತೆ, ನಿನ್ನ ಜೀವಮಾನವೆಲ್ಲ ಇಂದಿನವರೆಗೂ ನೀನು ಹತ್ತುತ್ತಾ ಇರುವ ನಿನ್ನ ಕತ್ತೆಯು ನಾನಲ್ಲವೇ? ನಾನು ಯಾವಾಗಲಾದರೂ ಈ ರೀತಿಯಾಗಿ ಮಾಡಿದ್ದುಂಟೋ ಅಂದಾಗ ಬಿಳಾಮನು ಇಲ್ಲವೆಂದನು. ಅಷ್ಟರಲ್ಲೇ ಯೆಹೋವನು ಬಿಳಾಮನ ಕಣ್ಣುಗಳನ್ನು ತೆರೆದನು. ಯೆಹೋವನ ದೂತನು ಬಿಚ್ಚುಕತ್ತಿಯನ್ನು ಹಿಡಿದು ದಾರಿಯಲ್ಲೇ ನಿಂತಿರುವುದನ್ನು ಅವನು ಕಂಡಾಗ ಅಡ್ಡಬಿದ್ದು ನಮಸ್ಕರಿಸಿದನು. ಮುಖ್ಯವಚನ. ಆಗ ಯೆಹೋವನು ಆ ಕತ್ತೆಗೆ ಮಾತಾಡುವ ಶಕ್ತಿಯನ್ನು ಕೊಟ್ಟನು. ಅರಣ್ಯಕಾಂಡ ಅಧ್ಯಾಯ 22 ವಚನ 28. ರೈಲುಗಳನ್ನು ಅವುಗಳ ಸರಿಯಾದ ಟ್ರ್ಯಾಕಿಗೆ ಕಳುಹಿಸುವುದನ್ನು ಜಾಕ್ ಕಲಿತಿದ್ದನು. ಅವನ 9 ವರ್ಷದ ಅನುಭವದಲ್ಲಿ ದಕ್ಷಿಣ ಆಫ್ರಿಕಾದ ಉಯಿಟೆನೇಜ್ ಎಂಬ ಸ್ಟೇಷನ್ ಬಳಿ ಬರುವ ಎಲ್ಲ ರೈಲುಗಳನ್ನು ಅವುಗಳ ಹಾರ್ನ್ ಮೂಲಕ ಶಬ್ದದಿಂದಲೇ ಅವುಗಳು ಹೋಗುವ ದಿಕ್ಕಿಗೆ ಅನುಗುಣವಾಗಿ ಎಂಜಿನ್ಗಳನ್ನು ಟ್ರ್ಯಾಕಿಗೆ ಬದಲಿಸುವ ಕೆಲಸವನ್ನು ಒಮ್ಮೆಯೂ ತಪ್ಪಿಲ್ಲದೆ ಮಾಡಿದ್ದನು. ಜಾಕ್ ಒಂದು ರೀತಿಯ ವಿಶೇಷವಾದ ಕೋತಿಯಾಗಿತ್ತು. ಅವನನ್ನು ರೈಲ್ವೆ ಸಿಗ್ನಲ್ ಮ್ಯಾನ್ ಆಗಿದ್ದ ಜೇಮ್ಸ್ ವೈಡ್ ಎಂಬುವವರು ಸಾಕಿದ್ದರು. ಅದೇ ರೀತಿ ಜಾಕ್ ಸಹ ಈಗ ವೈಡರವರನ್ನು ನೋಡಿಕೊಳ್ಳುತ್ತಿತ್ತು. ಚಲಿಸುತ್ತಿದ್ದ ರೈಲಿನ ಕೆಳಗೆ ಬಿದ್ದು ತನ್ನ 2 ಕಾಲುಗಳನ್ನು ಕಳೆದುಕೊಂಡ ನಂತರ ವೈಡ್ರವರು ಸ್ಟೇಷನ್ ಸುತ್ತಲಿನ ಕೆಲಸಗಳಲ್ಲಿ ಸಹಾಯ ಮಾಡಲು ಜಾಕ್ಗೆ ತರಬೇತಿ ಕೊಟ್ಟಿದ್ದರು. ಹೀಗೆ ಸ್ಟೇಷನ್ ಒಳಬರುತ್ತಿದ್ದ ರೈಲುಗಳ ಧ್ವನಿಯಿಂದ ಅದು ಹೋಗಬೇಕಾದ ಟ್ರ್ಯಾಕಿಗೆ ಅನುಗುಣವಾಗಿ ಹಳಿಗಳನ್ನು ಬದಲಿಸುವ ಲೀವರ್ಗಳನ್ನು ನಿಖರವಾಗಿ ಎಳೆದು ನೈಪುಣ್ಯದಿಂದ ಕಾರ್ಯನಿರ್ವಹಿಸುತ್ತಿತ್ತು. ಒಬ್ಬ ವ್ಯಕ್ತಿಯನ್ನು ಆಶ್ಚರ್ಯಕರ ರೀತಿಯಲ್ಲಿ ಸಹಾಯ ಮಾಡಿದ ಇನ್ನೊಂದು ಪ್ರಾಣಿಯ ಬಗ್ಗೆ ಬೈಬಲ್ ಹೇಳುತ್ತದೆ. ಅದೇ ಬಿಳಾಮನ ಕತ್ತೆ. ಬಿಳಾಮನು ಇಸ್ರಾಯೇಲ್ಯರನ್ನು ಹಿಂಸಿಸುವ ಉದ್ದೇಶವನ್ನು ಹೊಂದಿದ್ದ ಅನ್ಯಧರ್ಮೀಯ ರಾಜನೊಬ್ಬನ ಪ್ರವಾದಿಯಾಗಿ ಕೆಲಸ ಮಾಡುತ್ತಿದ್ದನು. ಹೀಗೆ ರಾಜನ ಸಹಾಯಕ್ಕೆಂದು ಒಂದು ಕತ್ತೆಯ ಮೇಲೆ ಕುಳಿತು ಪ್ರಯಾಣ ಮಾಡುತ್ತಿದ್ದ ಸಮಯದಲ್ಲಿ ದೇವರು ಆ ಕತ್ತೆಗೆ ಮಾತಾಡುವ ಶಕ್ತಿಯನ್ನು ಕೊಡಲು ಅದು ಬಿಳಾಮನೊಂದಿಗೆ ಮಾತಾಡುತ್ತದೆ. ಕತ್ತೆಯ ಮಾತಿನಿಂದ ದೇವರು
ಬಿಳಾಮನ ಕಣ್ಣುಗಳನ್ನು ತೆರೆಸಿದ ಒಂದು ಭಾಗವಾಗಿತ್ತು. ಈ ಮೂಲಕ ಮುಂಬರುವ ಅಪಾಯದ ಬಗ್ಗೆ ತಿಳಿಸಿದನು ಮತ್ತು ತನ್ನ ಜನರನ್ನು ಹಿಂಸಿಸುವುದರಿಂದ ಬಿಳಾಮನನ್ನು ತಡೆದನು. ರೈಲ್ವೆ ಸ್ಟೇಷನ್ನಿನ ಕೋತಿ, ಮಾತಾಡುವ ಕತ್ತೆ ಯಾಕೆ ಆಗಬಾರದು? ದೇವರು ಒಂದು ಘನವಾದ ಕಾರ್ಯಕ್ಕಾಗಿ ಇಂಥ ಅದ್ಭುತ ಪ್ರಾಣಿಗಳನ್ನು ಬಳಸಬಹುದಾದರೆ ಆತನು ನಿಮ್ಮನ್ನು ಹಾಗೂ ನನ್ನನ್ನು ಬಳಸಬಹುದೆಂದು ನಂಬುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆತನನ್ನು ಚಿತ್ತದಿಂದ ನೋಡಿ ಆತನ ಬಲವನ್ನು ಕೇಳಿಕೊಂಡಾಗ ನಾವು ನಮ್ಮ ಸಾಮರ್ಥ್ಯಕ್ಕೆ ಅಧಿಕವಾದದ್ದನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ದೇವರು ಅನಿರೀಕ್ಷಿತವಾಗಿ ಯಾರನ್ನಾದರೂ ಬಳಸಿದ್ದನ್ನು ನೀನು ನೋಡಿರುವೆಯಾ? ನೀನು ನಿನ್ನನ್ನೇ ಆತನಿಗೆ ಲಭ್ಯವಾಗುವಂತಾಗಲು ಇಂದು ನೀನೇನು ಮಾಡುವೆ? ಪ್ರಾರ್ಥನೆ ಮಾಡೋಣ. ದೇವರೇ, ನಾನು ನಿನ್ನ ಸೇವೆ ಮಾಡಬೇಕೆಂದಿರುವೆನು. ನನ್ನ ಕರಗಳನ್ನು, ನನ್ನ ಕಾಲುಗಳನ್ನು, ನನ್ನ ನಾಲಿಗೆಯನ್ನು ನಿನಗೆ ಬೇಕಾಗಿರುವ ಎಲ್ಲವನ್ನೂ ಬಳಸು. ನಾನಿಂದು ನಿನಗಾಗಿ ಜೀವಿಸುವಂತೆ ನನಗೆ ಸಹಾಯ ಮಾಡು. ಆಮೇನ್.